ನಮಸ್ತೆ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇರುವಂತದ್ದು ಸೆಲೆಬ್ರಿಟಿಗಳ ಹಾಟ್ ಫೇವರೇಟ್ ಪಕ್ಕಾ ನಾಟಿ ಸ್ಟೈಲ್ ಹೋಟೆಲ್, ಅದೇ ರಾಜಾಜಿನಗರದಲ್ಲಿರುವಂತಹ ರಾಜ್ ದೊನ್ನೆ ಬಿರಿಯಾನಿ. ಅಷ್ಟಕ್ಕೂ ಸೆಲೆಬ್ರಿಟಿಗಳು ಯಾಕೆ ಇಷ್ಟೊಂದು ಈ ಬಿರಿಯಾನಿನ ಇಷ್ಟಪಡೋದು ಅನ್ನೋದನ್ನ ನಾನು ನಿಮಗೆ ಈ ಸೆಗ್ಮೆಂಟ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡದೆ ಈ ಎಪಿಸೋಡ್ನ ನೋಡ್ತಾ ಹೋಗಿ. ನಮ್ಮ ಹೆಸರು ಅಂಬರೀಷ್ ಅಂತ. ಈ ಹೋಟೆಲ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ರಾಜ್ಕುಮಾರ್ ಬರ್ತ್ಡೇ ದಿನ ಈ ಹೋಟೆಲ್ನ ಓಪನ್ ಮಾಡಿದ್ದು. ಈ ರಾಜ್ಕುಮಾರ್ ಅವ್ರ ಹುಟ್ಟಿದ ಬಗ್ಗೆ 5ನೇ ವರ್ಷ ತುಂಬ್ತಾ ಇದೆ ಈ ಹೋಟೆಲ್. ನಮ್ಮ ಓನರು ಫ್ಯಾಮಿಲಿ ಎಲ್ಲ ತುಂಬಾ ಅವರ ಅಭಿಮಾನಿಯಾಗಿ ಅವರ ಒಂದು ಹೆಸರಲ್ಲಿ ಒಂದು ಸಂಸ್ಥೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದಾರೆ. ತುಂಬಾ ಸ್ಪೆಷಲ್ ಅಂತಂದ್ರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸು ಮತ್ತೆ ಮಟನ್ ಫ್ರೈ. ಮತ್ತು ಪ್ರತಿ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆ ತನಕ ಕಾಲ್ ಸೂಪು, ಮಲ್ಲಿಗೆ ಇಡ್ಲಿ. ಪ್ರತಿದಿನ ಅಂತಂದರೆ ಒಂದಿನ ಪಾಲಕ್ ಚಿಕನ್ನು, ಒಂದಿನ ಚಿಕನ್ ಗೀ ರೋಸ್ಟು, ಮತ್ತು ಒಂದಿನ ಪುದೀನ ಚಿಕನ್ನು, ಮತ್ತು ಒಂದು ಮೇಥಿ ಚಿಕನ್ ಅಂತ ಮಾಡ್ತೀವಿ. ಇದೆಲ್ಲ ತುಂಬ ಸ್ಪೆಷಲಾಗಿ ಡೈಲಿ ಒಂದೊಂದು ವೆರೈಟಿ ಮಾಡಿಕೊಟ್ಟು. ಮೊದಲೆಲ್ಲ ತುಂಬ ವಾರದಲ್ಲಿ 3 ದಿನ 4 ದಿನ ಪುನೀತ್ ಅವ್ರ ಮನೆಗೆ ಹೋಗ್ತಾಯಿತ್ತು. ಇವಾಗ ಶಿವಣ್ಣ ಅವ್ರ ಮನೆಗೂ ಹೋಗ್ತದೆ, ಹಾಗೆ ದರ್ಶನ್ ಅವ್ರ ಮನೆಗೂ ಹೋಗ್ತಿದೆ. ತುಂಬ ಜನ ಫಿಲಮ್ ಆಕ್ಟರ್ಗಳೆಲ್ಲ ತಗೋತಾರೆ. ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ 5 years ಇಂದ ಬರ್ತಾ ಇದ್ದೀವಿ. ಬೇರೆ ಸ್ವಲ್ಪ ಟೇಸ್ಟಿಂಗ್ಸ್ ಹ್ಯಾಡ್ ಆಗಿರುತ್ತೆ ಅನ್ಸುತ್ತೆ, ಬಟ್ ಇದು ನ್ಯಾಚುರಲ್ ಆಗಿರುತ್ತೆ, ಹೋಮ್ ಮೇಡ್ ಥರ ಇರುತ್ತೆ. ಬೇರೆ ನನ್ಗೆ ಗೊತ್ತಿರೋಂಗೆ ಎಲ್ಲ ಕಡೆ ತಿಂದಿದ್ದೀನಿ, ಎದೆ ಉರಿಯುತ್ತೆ. ಇಲ್ಲಿ ನನ್ಗೆ ಆ ಥರ ಯಾವುದೂ ಆಗಿಲ್ಲ. ಟೇಸ್ಟ್ ಸೂಪರ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಫೇವ್ರೇಟು ಮಟನ್ ಬಿರಿಯಾನಿ, ಮಟನ್ ಪೆಪ್ಪರ್ ಫ್ರೈ. ಮಟನ್ನು ಒಳ್ಳೆ ಮಟನ್ ಹಾಕ್ತಾರೆ, ಚೆನ್ನಾಗಿ ಬಂದಿರ್ತದೆ. ದಮ್ ಕಟ್ತಾರಲ್ಲ ಬಿರಿಯಾನಿಗೆ, ಒಳ್ಳೆ ಟೇಸ್ಟ್ ಇರುತ್ತೆ. ಅದರಿಂದ ರೆಗ್ಯುಲರ್ ಬರ್ತಾಯಿದ್ದೀವಿ. ಸರ್, ಬಿರಿಯಾನಿ ಮೈನು. ಬಿರಿಯಾನಿ ತುಂಬ ಇಷ್ಟ ಆಗಿದೆ. ಬಿರಿಯಾನಿಯಲ್ಲಿ ಮಾತಾಡೋಂಗಿಲ್ಲ, ಆವಲ್ಲಿಂದ ಇವಾಗವರೆಗೂ ಹುಡುಕೊಂಡು ಬರ್ತಾ ಇದ್ದೀವಿ. ಮಟನು ಚಿಕನ್ ಎರಡೂ ಚೆನ್ನಾಗಿರುತ್ತೆ. ಮೈನ್ ರೈಸು ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಅವರು. ನೋಡಿದ್ವಲ್ಲ ಎಷ್ಟರ ಮಟ್ಟಿಗೆ ವೆರೈಟಿಗಳೆಲ್ಲ ಇಲ್ಲಿ ಕುಕ್ ಆಗ್ತಾ ಇದೆ ಅಂತ. ಆ್ಯಂಡ್ ಎಲ್ಲ ಮಾತಾಡ್ಸಾಯಿತು, ಯಾರ್ಯಾರು ಏನೇನೆಲ್ಲ ರಿವ್ಯೂ ಕೊಟ್ಟಾಯಿತು. ಬಟ್ ನನ್ನ ಮುಂದೆ ಇಲ್ಲಿ ಇವತ್ತು ಏನೇನೆಲ್ಲ ಡಿಶ್ ಮಾಡಿದ್ದಾರೆ ಎಲ್ಲ ಡಿಶ್ಗಳು ಸದ್ಯಕ್ಕೆ ಇದೆ. ಆ್ಯಂಡ್ ಮಟನ್ ಬಿರಿಯಾನಿ ಇದೆ. ಸೊ ಇಲ್ಲಿಂದ ತೊಗೊಂಡ್ರೆ ಇವತ್ತಿನ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಡಿಶ್ ಪಾಲಕ್ ಚಿಕನ್ ಇದೆ. ಸೊ ಅಂದರೆ ಪ್ರತಿದಿನ ಕೂಡ ಒಂದೊಂದು ಸ್ಪೆಷಲ್ ಆಗಿರುತ್ತೆ, ಆ ಒಂದು ಸ್ಪೆಷಲ್ಗಳು. ಆ್ಯಂಡ್ ಮಟನಲ್ಲಿ ಬಂದರೆ ಮಟನ್ ಪೆಪ್ಪರ್ ಡ್ರೈ ಇದೆ, ಮಟನ್ ಕುರ್ಮಾ ಇದೆ, ಚಿಲ್ಲಿ ಚಿಕನ್ ಇದೆ. ಸೊ ಇನ್ನು ಬಿಟ್ಟರೆ ಲೆಗ್ ಪೀಸ್, ಲಾಲಿಪಾಪ್ ಇದೆ. ನೆಕ್ಸ್ಟ್ ಇನ್ನು ಚಿಕನ್ ಚಾಪ್ಸ್. ಸೊ ಎಲ್ಲ ವೆರೈಟಿ ಇದೆ. ಮಟನಿಂದ ಶುರು ಮಾಡಬೇಕು. ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಸಾಕತ್ತಾಗಿರುತ್ತೆ. ಸೊ ಏನಕ್ಕೆ ಟೇಸ್ಟ್ ಆಗಿರುತ್ತೆ ಅನ್ನೋದು ಕೂಡ ಅವ್ರು ಹೇಳೋದು. ಯಾಕಂದರೆ ಮಟನನ್ನೇ ಅದರಲ್ಲಿ ಬೇಯಿಸಿ ಅದನ್ನು ದಮ್ ಹಾಕಿರ್ತಾರಲ್ಲ, ಆವಾಗ ಅದ್ರಲ್ಲಿ ಬರುವಂಥ ಘಮ ಅಂತ ಒಂದು ಸ್ಮೆಲ್ ಇದ್ದೀರಾ. ಸದ್ಯಕ್ಕೆ ಈಗ ಮಟನ್ ಬಿರಿಯಾನಿ ಹಾಕೋತಾ ಇದ್ದೀನಿ. ಒಳ್ಳೆ ಚೆನ್ನಾಗಿ ಬೆಂದಿದೆ. ಲೈಟಾಗಿ ಹಾಕೋತೀನಿ. ಮಟನ್ ಜಾಸ್ತಿ ಬರ್ತಾ ಇದೆ. ಸೂಪರ್. ಆ್ಯಂಡ್ ಇದರಲ್ಲಿ ನಮಗೆ ಆ ಒಂದು ಮಟನ್ನ ಫ್ಲೇವರ್ ಇರುತ್ತಲ್ಲ, ಆ ಫ್ಲೇವರ್ ಸಿಗಬೇಕು, ಆವಾಗಲೇ ಇದು ಮಟನ್ ಬಿರಿಯಾನಿ ಅಂತ ಅನ್ಸುತ್ತೆ. ಕೆಲವೊಂದು ಕಡೆ ಕುಷ್ಕ ಮಾಡ್ಬಿಟ್ಟು ಅದರಲ್ಲಿ ಪೀಸ್ಗಳು ಆ್ಯಡ್ ಮಾಡ್ತಾರೆ. ಬಟ್ ಇದನ್ನು ಮಟನ್ನೇ ಹಾಕಿ ಅದನ್ನು ಒಂದು ಬೇಯಿಸ್ತಾರಲ್ಲ, ಆವಾಗ ಸಿಗುವಂಥ ಫ್ಲೇವರೇ ತಿಂತಾಯಿದ್ರೆ ಹಿಂಗೆ ಅನ್ಬೇಕು. ಬಟ್ ಇವೆಲ್ಲ ಖಾಲಿ ಮಾಡಬೇಕು ಅಂತಂದರೆ ನನಗಂತೂ ಟೈಮ್ ಬೇಕು. ನೀವು ನೋಡ್ತಾ ಇರ್ತೀರಾ ಆ್ಯಂಡ್ ನಿಮಗೂ ಬಾಯಲ್ಲಿ ನೀರು ಬರ್ತಾನೆ ಇರುತ್ತೆ. ಇದನ್ನೆಲ್ಲ ತಿನ್ನಬೇಕು ಅಂತಂದರೆ ರಾಜ್ ದೊನ್ನೆ ಬಿರಿಯಾನಿಗೆ ನೀವು ಬರಲೇಬೇಕು. ರಾಜಾಜಿನಗರ ಮೋದಿ ಹಾಸ್ಪಿಟ್ಲ್ ಎದುರುಗಡೆ ಬಂದರೆ ಈ ಒಂದು ರಾಜ್ ದೊನ್ನೆ ಬಿರಿಯಾನಿ ಇರುತ್ತೆ. ಬಿರಿಯಾನಿ ಅಂತ ಬಂದಾಗ ಚೆನ್ನಾಗಿ ತಿನ್ನಬೇಕು, ತಿಂತಾನೆ ಇರಬೇಕು. ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತು ಸಿಗ್ತೀನಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.